ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಅವರು ತಮ್ಮ ಅಧಿಕಾರಾವಧಿಯಲ್ಲಿ ದೇಶಾದ್ಯಂತ ತುರ್ತು ಪರಿಸ್ಥಿತಿ ಹೇರಿ 50 ವರ್ಷಗಳು ಸಂದಿವೆ. ಈ ಹಿನ್ನೆಲೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿ ಹೋರಾಟದಲ್ಲಿ ಭಾಗಿಯಾಗಿದ್ದ ವಿಧಾನ ಪರಿಷತ್ನ ಮಾಜಿ ಸಭಾಪತಿ ಡಿಎಚ್ ಶಂಕರಮೂರ್ತಿ ಆ ದಿನಗಳ ನೆನಪುಗಳನ್ನು ಮೆಲುಕು ಹಾಕಿದ್ದಾರೆ. ದೂರದರ್ಶನದೊಂದಿಗೆ ಅವರು ತುರ್ತು ಪರಿಸ್ಥಿತಿ ಹೇರಿಕೆ ಮಾಡಿ 50 ವರ್ಷ ಕಳೆದಿದೆ. ಇಂತಹ ಘಟನೆ ದೇಶದಲ್ಲಿ ಮತ್ತೆಂದು ಮರುಕಳಿಸಬಾರದು. ಅಂದಿನ ಘಟನೆ ಮತ್ತದರ ಕಾರಣಗಳನ್ನು ಇಂದಿನ ಯುವಜನತೆ ತಿಳಿಯಬೇಕಾಗಿದೆ. ಆದರೆ ಬಹುತೇಕರಿಗೆ ಇದರ ಅರಿವು, ಸ್ಪಷ್ಟ ತಿಳುವಳಿಕೆ ಇಲ್ಲ. ಹೀಗಾಗಿ ತಪ್ಪು ಮಾಡಿದವರು ಯಾರು ಎಂಬುದರ ಬಗ್ಗೆ ಪರಿಣಾಮಕಾರಿ ಚರ್ಚೆ ಆಗಬೇಕಾಗಿದೆ ಎಂದರು. ತುರ್ತು ಪರಿಸ್ಥಿತಿಯನ್ನು ವಿರೋಧಿಸಿದವರನ್ನು ಜೈಲಿಗೆ ಹಾಕಲಾಗುತ್ತಿತ್ತು. ಅಟಲ್ ಬಿಹಾರಿ ವಾಜಪೇಯಿ, ಜಯಪ್ರಕಾಶ್ ನಾರಾಯಣ್, ಲಾಲ್ ಕೃಷ್ಣ ಅಡ್ವಾಣಿಯಂತಹ ನಾಯಕರನ್ನೆಲ್ಲ ಬಂಧಿಸಲಾಗಿತ್ತು. ಈ ಹೋರಾಟದಲ್ಲಿ ತಾವು ಕೂಡ 18 ತಿಂಗಳ ಕಾಲ ಜೈಲಿನಲ್ಲಿದ್ದೆ ಎಂದು ಹೇಳಿದರು. ಲಾಲ್ ಕೃಷ್ಣ ಅಡ್ವಾಣಿ ಎಲ್ಲರನ್ನು ತಗೊಂಡು ಜೈಲಿಗೆ ಹಾಕೋದು, ಎಲ್ಲರನ್ನು ಯಾಕೆ ಅಂತ ಗೊತ್ತಿಲ್ಲ. ನನ್ನ ಸ್ವಂತ ಉದಾಹರಣೆ ಹೇಳಿದ್ರೆ, ನನ್ನನ್ನು ಬೆಳಗಾಂ ಜೈಲಿನೊಳಗೆ 18-19 ತಿಂಗಳು ಇಟ್ಟಿದ್ರು. ಯಾಕೆ ಇಟ್ಟಿದ್ರು ಅಂತ ನಾನು ಕೇಳೇ ಕೇಳದೆ ಹೇಳಲೇ ಇಲ್ಲ. ಕಡೆಗೆ ಹೋಗೋದು ಬಿಟ್ಟರಷ್ಟೇ. ಯಾಕೆ ಬಿಟ್ರಿ ಕೇಳ್ತಿದ್ದೆ ನಾನು, ಅದನ್ನು ಹೇಳಲಿಲ್ಲ. ಅಂದರೆ ಈ ರೀತಿಯ ಒಂದು ಹುಚ್ಚುತನ, ಅಂದರೆ ತನ್ನ ವಿರೋಧಿಗಳನ್ನೆಲ್ಲರನ್ನೂ ನಾನು ದಮನ ಮಾಡಿಬಿಡ್ತೇನೆ, ನಾನು ಸರ್ಕಾರ ನಡೆಸ್ತೇನೆ, ದೇಶ ಆಳ್ತೇನೆ, ನಾನು ಬಿಟ್ಕೊಡಲ್ಲ. ಅದು ಏನು ವಿರೋಧ ಪಕ್ಷ, ಇಡೀ ವಿರೋಧ ಪಕ್ಷ ಜೈಲಿನಲ್ಲಿದ್ದಾಗ ಸಂವಿಧಾನವನ್ನು ತಿದ್ದುಪಡಿ, ಏನದು ಬೇಸಿಕ್ ಪ್ರಿನ್ಸಿಪಲ್ನೇ ತಿದ್ದುಪಡಿ 1975 ಜೂನ್ 25ರಂದು ಅವರೇನು ತುರ್ತು ಪರಿಸ್ಥಿತಿ ಘೋಷಣೆ ಮಾಡಿ ಈ ದೇಶದಲ್ಲಿ ಮಾಡಬಾರದನ್ನು ಮಾಡಿದ್ರು. ಅದನ್ನು ನಾವು ನೆನಪು ಮಾಡಿಕೊಳ್ಳೇಬೇಕು, ತಿಳ್ಕೊಳ್ಳೇಬೇಕು. ಮತ್ತು ಕಾಂಗ್ರೆಸ್ನವ್ರು ಬದಲಾಗಿದ್ದಾರಾ ಅಂತ ಪ್ರಶ್ನೆ ಹೇಳಬೇಕಾಗುತ್ತೆ. ನನ್ನ ಕಣ್ಣಿಗೆ ಅನ್ನಿಸ್ತಾ ಇದೆ, ಇವತ್ತು ನನ್ನ ಸಮಾಧಾನ ಕೇಳ್ತಾ ಇಲ್ಲ, ಕಾಂಗ್ರೆಸ್ನವ್ರು ಬದಲಾವಣೆ ಆಗಿಲ್ಲ. ಸುಳ್ಳು ಹೇಳ್ತಾರೆ, ಮೋಸ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಪ್ರಧಾನಮಂತ್ರಿಗಳ ವಿರುದ್ಧವಾಗಿ ಅಸಹ್ಯ ಪದಗಳನ್ನು ಉಪಯೋಗಿಸ್ತಾರೆ, ಏನು ಬೇಕಾದ್ರೂ ಮಾಡ್ತಕ್ಕಂಥ ಪ್ರವೃತ್ತಿ ಇದೆ. ಇದನ್ನು ನಾವು ನೋಡಬೇಕು, ಅರ್ಥ ಮಾಡ್ಕೋಬೇಕು. ಅಂದರೆ ಅರ್ಥ ಮಾಡ್ಕೊಂಡಾಗ ಮಾತ್ರ ಆವತ್ತಿನ ತುರ್ತು ಪರಿಸ್ಥಿತಿ ವಿರುದ್ಧವಾಗಿ ಹೋರಾಟ ಮಾಡಿದ ನಮ್ಮ ಮನಸ್ಸಿಗೆ ಸಮಾಧಾನ ಆಗುತ್ತೆ. ಈ ದೇಶಕ್ಕೆ ಒಳ್ಳೆಯದಾಗಬೇಕು. ಒಳ್ಳೆಯದಾಗಲಿ. ಜೈ.